ಅಲ್ಲ, ಕನ್ನಡ ಶಾಲೆಗಳ ಅಳಿವು ಮತ್ತು ಉಳಿವಿನ ಪ್ರಶ್ನೆ ಎದ್ದಿದೆ. ಇಂಗ್ಲಿಷ್ ಮೀಡಿಯಂ ಶಾಲೆಗಳ ಪ್ರಾರಂಭ ಮಾಡುವ ಸರ್ಕಾರದ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ಇಲ್ಲೊಂದು ಕನ್ನಡ ಶಾಲೆಯನ್ನು ಉಳಿಸೋದಕ್ಕೆ ಅವತ್ತೇ ಹೇಳಿದೆ, ಮೇಸ್ಟರ್ಗಳೇ ಉಳಿಸ್ಕೊಳ್ಳೋ ಸ್ಟೇಜ್ ಬಂದಿದೆ ಇವಾಗ. ಇದ್ದೂ ಅದ್ದೇ ನೋಡಿ. ಖಾಸಗಿ ಶಾಲೆಗಳ ಆರ್ಭಟ ಮತ್ತು ಪೋಷಕರ ಅತಿಯಾದ ಆಂಗ್ಲ ಮಾಧ್ಯಮದ ಒಲವಿನಿಂದಾಗಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇವೆ. ಆದರೆ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಬಾರಾಳಿಯ ಶಿಕ್ಷಕರಾದ ರಾಜಾರಾಮ್ ಅವರು ಕನ್ನಡ ಶಾಲೆಗಳ ಉಳಿಸೋದಕ್ಕೆ ಹಗಲಿರುಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾರಾಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾಗಿರುವ ರಾಜಾರಾಮ್ ಅವರು ಬೆಳಿಗ್ಗೆ 7 ಗಂಟೆಗೆ ಎದ್ದು ಶಾಲೆಯ ಬಸ್ನ ಚಾಲಕನ ಸೀಟು ಏರಿ 87 ಮಕ್ಕಳನ್ನ ಕರ್ಕೊಂಡು ಬೆಳಿಗ್ಗೆ 9:15ಕ್ಕೆ ಶಾಲೆಗೆ ಬರ್ತಾರೆ. ಮತ್ತೆ ಸಂಜೆ ತರಗತಿ ಬಿಟ್ಟ ಕೂಡಲೇ ಎಲ್ಲ ಮಕ್ಕಳನ್ನು ಮನೆಗೆ ಬಿಡುವ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ರಾಜಾರಾಮ್ ಸರ್ ಅವರು ಪ್ರತಿನಿತ್ಯ ಮಕ್ಕಳನ್ನ ಬೆಳಿಗ್ಗೆ 8 ಗಂಟೆಗೆ ಕರ್ಕೊಂಡು ಬರ್ತಾರೆ. ಹಾಗೆ ಸಂಜೆ ಕೂಡ ಮಕ್ಕಳನ್ನ ಪ್ರತಿ ಮನೆಗೆ ತಲುಪಿಸಿ ಬರ್ತಾರೆ. 6 ಸಬ್ಜೆಕ್ಟ್ಗಳನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಇವರ ಕಾರ್ಯವನ್ನ ನಾವೆಲ್ಲರೂ ಅಭಿನಂದಿಸ್ತಾ ಇದ್ದೇವೆ. ಹಳ್ಳಿಗಾಡಿನ ಮಕ್ಕಳಿಗೆ ಬಸ್ ವ್ಯವಸ್ಥೆ ಇಲ್ಲದಿದ್ದಾಗ ಶಾಲೆಯ ಹಳೆಯ ವಿದ್ಯಾರ್ಥಿ ವಿಜಯ್ ಹೆಗಡೆ ಅನ್ನೋರು ಸ್ಕೂಲ್ ಬಸ್ ಖರೀದಿಸಿ ಶಾಲೆಗೆ ಕೊಟ್ಟಿದ್ದಾರೆ. ಬಸ್ಗೆ ಚಾಲಕ, ಸಹಾಯಕ, ಡೀಸೆಲ್, ಮೇಂಟೆನೆನ್ಸ್ ಅಂತ ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇತ್ತು. ಶಾಲೆಯಲ್ಲಿ ಫಂಡ್ ಇಲ್ಲದಾಗ ಬಸ್ ಓಡಾಟ ನಿಲ್ಲಿಸಬೇಕೆಂದಿದ್ದಾಗ ಶಾಲೆಯ ದೈಹಿಕ ಶಿಕ್ಷಕರಾಗಿರುವ ರಾಜಾರಾಮರು ತಾವೇ ಡ್ರೈವರ್ ಆಗೋದಾಗಿ ಮುಂದೆ ಬಂದಿದ್ದಾರೆ. ದಿನಕ್ಕೆ 8 ಟ್ರಿಪ್ ಡ್ರೈವರ್ ಆಗಿ ಕೆಲಸ ಮಾಡುವ ರಾಜಾರಾಮ್ ಮೇಷ್ಟ್ರು ಬಸ್ ನಿರ್ವಹಣೆಗೆ ಈವರೆಗೆ ಸುಮಾರು 70,000 ರೂಪಾಯಿಯಷ್ಟು ಸಂಬಳದ ಹಣವನ್ನು ಖರ್ಚು ಮಾಡಿದ್ದಾರೆ. ಇನ್ನು ದೈಹಿಕ ಶಿಕ್ಷಣದ ಜೊತೆಗೆ ವಿಜ್ಞಾನ ಮತ್ತು ಗಣಿತವನ್ನು ಬೋಧಿಸುತ್ತಿದ್ದಾರೆ. ಶಾಲೆ ವಿದ್ಯಾರ್ಥಿಗಳೆಲ್ಲ ಸೇರಿ ಟೆಂಪೋ ಟ್ರಾವೆಲರ್ ಒಂದು ವೆಹಿಕಲ್ ಬಂತು. ಒಂದು ಡ್ರೈವರ್ ಇಟ್ಕೊಂಡ್ರೆ ಪ್ರತಿ ತಿಂಗಳು ಒಂದು 5,000-6,000 ರೂಪಾಯಿ ಅವನಿಗೆ ನಾವು ಪೇಮೆಂಟ್ ಮಾಡಲೇಬೇಕಾಗತ್ತೆ. 5,000-6,000 ರೂಪಾಯಿ ಉಳಿದ್ರೆ ಅದು ಬರುವ ತಿಂಗಳು ಡೀಸೆಲ್ ವ್ಯವಸ್ಥೆಗೆ ಆಗುತ್ತಲ್ಲ ಅಂತ ಹೇಳ್ಕೊಂಡು ನಾನು ಆ ಪ್ರಯತ್ನಕ್ಕೆ ನಾನು ಕೈ ಹಾಕಿದೆ. 2 ವರ್ಷದಿಂದ ಈ ಎಲ್ಲ ಸೇವೆಯನ್ನ ಒಂದು ದಿನವೂ ತಪ್ಪದೇ ಮಾಡ್ತಾ ಇರುವ ರಾಜಾರಾಮ್ ಸರ್ ಅವರು ಮಕ್ಕಳ ಪೋಷಕರು, ಸಹ ಶಿಕ್ಷಕರ ಅಕ್ಕರೆಗೆ ಪಾತ್ರರಾಗಿದ್ದಾರೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಕ್ವಿಕ್ ಆಗಿ ಮಾತಾಡೋಣ ಅವ್ರ ಜೊತೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಿಮ್ಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ ಸರ್. ವೆರಿ ಗುಡ್. ಎಷ್ಟು ವರ್ಷದಿಂದ ನೀವು ದೈಹಿಕ ಶಿಕ್ಷಕರು? ಈಗ 24 ವರ್ಷ ಆಯ್ತು ಸರ್. ನೀವಾದ್ರೂ ಪರ್ಮನೆಂಟಾ ಇಲ್ವಾ ಹೇಳಿ ಫಸ್ಟ್ ನನಗೆ. ಪರ್ಮನೆಂಟ್ ಸರ್. ವೆರಿ ಗುಡ್. ಅಪ್ಪ ನೀವು ಬಚಾವಾದ್ರಿ ಹಂಗಾರೆ. ಓಕೆ, ಪರ್ಮನೆಂಟ್ ಆದಮೇಲೆ ಸರ್ಕಾರ ಇಲ್ಲಲ್ದಿದ್ರೆ ಇನ್ನೊಂದು ಸ್ಕೂಲಲ್ಲಿ ಕೊಡತ್ತಪ್ಪ ಕೆಲಸ ನಿಮಗೆ, ನೀವು ಯಾಕಿದೆ ಕೈ ಹಾಕಿದ್ರಿ? ಅಂದರೆ ಕನ್ನಡ ಶಾಲೆ ಉಳಿಬೇಕಲ್ಲ ಸರ್. ನಮ್ಮ ಶಾಲೆ ಸ್ವಲ್ಪ ಇದಕ್ಕೆ ಉಳಿಸ್ಕೊಳ್ಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಹಳೆ ವಿದ್ಯಾರ್ಥಿಗಳೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ, ಊರಿನವರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದನ್ನು ಉಳಿಸ್ಕೊಳ್ಳೋಣ ಅಂತ ನಾವು ಆ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್. ಕನ್ನಡ ಶಾಲೆ ಉಳಿಸ್ಕೊಳ್ಳೋಣ ಅಂತ ಮಾಡಿದ್ದೀರಿ. ಎಷ್ಟನೇ ಕ್ಲಾಸ್ವರೆಗೆ ಇದೆ? ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗಿದೆ ನಿಮ್ಮಲ್ಲಿ? 1ನೇ ಕ್ಲಾಸಿಂದ 7ನೇ ತರಗತಿವರೆಗೆ. 1ನೇ ಕ್ಲಾಸಿಂದ 7ನೇ ಕ್ಲಾಸ್. ಎಷ್ಟು ಮಕ್ಕಳಿದ್ದಾರೆ ಈಗ? 87 ಮಕ್ಕಳಿದ್ದಾರೆ ಸರ್. 87 ಮಕ್ಕಳು 1ರಿಂದ 7ಕ್ಕೆ. ಹೌದು ಸರ್. ಅಂದರೆ ಒಂದೊಂದು ಕ್ಲಾಸ್ಗೆ ಸರಾಸರಿ ತಗೊಂಡ್ರೆ 10 ಮಕ್ಕಳು, 10-11 ಮಕ್ಕಳು. ಹೌದು ಸರ್. ಸರಾಸರಿ. ಹೌದು ಸರ್, ಕರೆಕ್ಟ್. ಎಷ್ಟು ಟೀಚರ್ಗಳಿದ್ದಾರೆ, ಶಿಕ್ಷಕರು? ಈಗ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆಗಿರೋರು 4, ಗೌರವ ಶಿಕ್ಷಕಿ ಅಂತ ಹಳೆ ವಿದ್ಯಾರ್ಥಿಗಳೆಲ್ಲ ಹಾಕಿರೋದು 1, ಮತ್ತೆ ಅತಿಥಿ ಶಿಕ್ಷಕರು ಅಂತ ಒಬ್ಬರನ್ನು ಕೊಟ್ಟಿದ್ದಾರೆ ಸರ್. ಒಟ್ಟು 6 ಜನ ಇದ್ದೇವೆ. ಓಕೆ. ಈಗ ನೀವು ಬಸ್ ತಗೊಂಡೋಗಿ ಕರ್ಕೊಂಬರಕ್ಕೆ ಮೊದಲು ಎಷ್ಟು ಮಕ್ಕಳಿದ್ರು? 60 ಮಕ್ಕಳಿದ್ರು ಸರ್. ಈಗ ನೀವು ಬಸ್ ಹಾಕಿದ್ಮೇಲೆ ಎಷ್ಟು ಮಕ್ಕಳಾದ್ರು? 27 ಮಕ್ಕಳು ಜಾಸ್ತಿ ಆದ್ರು. 27 ಮಕ್ಕಳು ಜಾಸ್ತಿ ಆದ್ರು. ಯಾಕೆ ಜಾಸ್ತಿ ಆದ್ರು ಅನ್ಸಿದೆ ನಿಮಗೆ? ಒಂದು, ಈ ವಾಹನ ವ್ಯವಸ್ಥೆ ಅವರಿಗೆ ಖುಷಿ ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ರಿಕ್ಷಾ ಮತ್ತು ಬೇರೆ ವೆಹಿಕಲ್ ಮಾಡಿ ಕಳಿಸುವಂತ ಜಾಗದಲ್ಲಿ ಇಲ್ಲ ಈಗ ಈ ವ್ಯವಸ್ಥೆಗಳು. ನಮ್ಮ ಶಾಲೆ ತೀರಾ ಹಳ್ಳಿ ಪ್ರದೇಶದಲ್ಲಿ ಇರೋದ್ರಿಂದ ನಾವೇ ಮಕ್ಕಳನ್ನು ಮನೆಗೆ ಹೋಗಿ ಕರ್ಕೊಂಡು ಬರುವಂತದ್ದೊಂದು ಒಳ್ಳೆ ಇದಾಗ್ತಾ ಇದ್ರೆ ಒಳ್ಳೆ ಕೆಲಸ ಆಗ್ತಾ ಇದೆ. ಅದನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ಮತ್ತೆ ನಮ್ಮ ಶಾಲೆಗೆ ಇದು ಗುಣಮಟ್ಟ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಸರ್. ಹಳೆ ವಿದ್ಯಾರ್ಥಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಿಂದ ನಾವು ಈ ಕೆಲಸನ ಮಾಡ್ತಾ ಇದ್ದೇವೆ ಸರ್. ಓಕೆ, ನಿಮ್ಮ ಪ್ರಕಾರ ಇಂಗ್ಲಿಷ್ ಮೀಡಿಯಂ ಇಲ್ಲದಿದ್ದರೂ ಮಕ್ಕಳು ಕನ್ನಡ ಶಾಲೆಗೆ ಬರಲೇಬೇಕು ಅನ್ನೋ ನಿರ್ಧಾರ ಮಾಡಬೇಕಾದ್ರೆ ಏನೇನು ಇರಬೇಕು? ಮಕ್ಕಳಿಗೆ ಬೇಕಾದ್ದು ಮೂಲಭೂತ ಸೌಕರ್ಯವಾಗಿ ಕನ್ನಡ ಮಾತೃಭಾಷೆಯಲ್ಲಿ ಸಿಗುವಂಥ ಎಜುಕೇಷನ್ ಮುಖ್ಯ ಸರ್. ಅದು ಸರಿ, ಅದು ಮುಖ್ಯ ಅಂತ ನೀವು ಹೇಳೋದು ಬೇರೆ, ತಂದೆ ತಾಯಿಗಳು ಯೋಚನೆ ಮಾಡೋದು ಬೇರೆ. ಇನ್ನು ನಿಮ್ಮ ಭಾಗದಲ್ಲಿ ಹಂಗಾರೆ 87 ಮಕ್ಕಳೇ ಇರೋದು, ಎಲ್ಲ ಮಕ್ಕಳು ಬೇರೆ ಕಡೆ ಯಾಕೆ ಹೋಗ್ತೀವಿ? ಅವು ಆ ಮಕ್ಕಳ ಇಲ್ಲಿಗೆ ಬರಲ್ಲ ಹಂಗಾರೆ? ಇಲ್ಲ ಸರ್, ನಮ್ಮ ಶಾಲಾ ವ್ಯಾಪ್ತಿಯಲ್ಲಿರುವ ಮಕ್ಕಳೆಲ್ಲ ನಮ್ಮಲ್ಲಿಗೆ ಬಸ್ ವೆಹಿಕಲ್ ಇರೋದ್ರಿಂದ ನಮ್ಮಲ್ಲಿಗೆ ಬರ್ತಾ ಇದ್ರು. ಮುಂಚೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರು ಬೇರೆ ಕಡೆಗೆ ಬಸ್ ವೆಹಿಕಲ್ ಎಲ್ಲಿದೆ ಅಲ್ಲಿಗೆ ಹೋಗ್ತಾ ಇದ್ರು. ಅದೀಗ ಪ್ರಕಾರ
ನಿಮ್ಮ ಪ್ರಕಾರ ಮಕ್ಕಳು ತಂದೆ ತಾಯಿ ಗಾಡಿ ಸಿಕ್ಕಿದ್ರೆ ಕಳಿಸ್ಬಿಡ್ತಾರೆ ಕನ್ನಡ ಸ್ಕೂಲ್ಗೆ, ಇಂಗ್ಲೀಷ್ಗೋಸ್ಕರ ಅವರು ಅಲ್ಲ ಅಂತ ನಿಮ್ಮ ಲೆಕ್ಕಾಚಾರನಾ? ಅಂದ್ರೆ ಅಲ್ಲಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಮನೇಲಿ ಒಂದು ಎರಡು ಮಕ್ಕಳಿದೆ. ಆ ಮಕ್ಕಳನ್ನ ತುಂಬಾ ದೂರ ನಡ್ಸ್ಕೊಂಡು ಕಳ್ಸೋದೇ ಕಷ್ಟ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಸರಿ, ಕಾಡುಪ್ರಾಣಿಗಳ ನಾನು ಕೇಳ್ತಿರೋದು, ಈಗ ಇಂಗ್ಲೀಷಿನ ಭಾಷೆಯಾಗಿ ಹೇಳ್ಕೊಡ್ತಾರಾ ನಿಮ್ಮಲ್ಲಿ ಹೋಗ್ಲಿ ನಿಮ್ಮ ಸ್ಕೂಲ್ನಲ್ಲಿ? ಇಂಗ್ಲಿಷ್ ಭಾಷೆ, ಇಂಗ್ಲಿಷ್ ಇದೆ ಸರ್. 1 to 7th ಫುಲ್ ಇಂಗ್ಲಿಷ್ ಸಬ್ಜೆಕ್ಟ್ ಇದೆ, ಅದನ್ನ ಸರಿಯಾಗಿ ಕಲಿಸ್ತಾ ಇದ್ದಾರೆ ಸರ್. ವೆರಿ ಗುಡ್. ಯಾಕಂದ್ರೆ ಇಂಗ್ಲೀಷ್ ಶಾಲೆ ಮಾಡಿದ್ರೆ ಮಾತ್ರ ಬಡವರಿಗೆ ಸಹಾಯ ಆಗೋದು, ಕನ್ನಡ ಶಾಲೆ ಮಾಡಿದ್ರೆ ಯಾವ ಬಡವರಿಗೂ ಸಹಾಯ ಆಗಲ್ಲ ಅಂತ ನಮ್ಮ ರೇವಣ್ಣ ಸಾಹೇಬ್ರ ವಾದ. ಅದಕ್ಕೆ ನಿಮ್ಮನ್ನು ಕೇಳ್ಕೊಂಡ್ವಿ ನಾವು. ಇಲ್ಲ ಸರ್, 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಒಳ್ಳೆಯ ಇಂಗ್ಲಿಷ್ ಸಬ್ಜೆಕ್ಟ್ ಇದೆ ಸರ್. ಅದಕ್ಕೆ ಸರಿಯಾದ ಫೆಸಿಲಿಟೀಸ್ ಇದ್ರೆ ಖಂಡಿತ ಈಗಲೂ ನಾವು ಅದನ್ನ ಎತ್ತಿ ಹಿಡಿಬಹುದು ಸರ್. ಎತ್ತಿ ಹಿಡಿಯೋ ಲೆವೆಲ್ನಲ್ಲಿ ಸರ್ಕಾರ ಇಲ್ಲವೇ ಸರ್? ನಾವೇನು ಮಾಡೋಣ? ಬಟ್ ಈಗೇನೋ ಮಾಡ್ತಾ ಇದ್ದೀರಿ ಅಟೆಂಪ್ಟು. ಬಟ್ ಒಂದೊಂದ್ಸರಿ ನಿಮ್ಗೆ ಅನ್ಸತ್ತಲ್ವಾ, ಈ ಸರ್ಕಾರಿ ಶಾಲೆಯಲ್ಲಿ ಕಳಿಸಿ ಟೀಚರಾಗಿ ಸೇರ್ಕೊಂಡ್ಮೇಲೆ ನಾನು ಅದನ್ನು ಉಳಿಸ್ಕೊಳ್ಳೋಕ್ಕೂ ನಾನೇ ಬಡ್ದಾಡಬೇಕಲ್ಲಪ್ಪ, ಎಂಥ ಸ್ಟೇಜ್ ಬಂದ್ಬಿಡ್ತು ನನ್ನ ಕಣ್ಣು ಮುಂದೆ ಅಂತ ಅನ್ಸತ್ತಾ? ಇಲ್ಲ ಸರ್, ಯಾಕಂತ ಹೇಳಿದ್ರೆ ನಾವು ಎಲ್ಲ ಊರ್ನವರಿಗೂ ಶಾಲೆ ಬೇಕು ಅನಿಸ್ತಾ ಇದೆ. ಅಲ್ಲ, ಭಾಳ ಕಡೆ ಬೇಕು ಅನಿಸ್ತಾ ಇದೆ. ಭಾಳ ಕಡೆ ಟೀಚರ್ಗಳು ಬಡ್ದಾಡ್ತಿರೋದ್ರಿಂದ ಇನ್ನೂ ಸ್ಕೂಲ್ಗಳು ಉಳ್ಕೊಂಡಿವೆ. ಇದ್ರ ಇಷ್ಟೊತ್ತಿಗೆ ಹೋಗ್ಬಿಡವೆ ಎಲ್ಲ ಸ್ಕೂಲ್ಗಳುವೆ. ನಾವು ಪ್ರಯತ್ನ ಮಾಡಬೇಕಲ್ಲ ಸರ್. ಅದು ಸರಿ ಸರ್, ನಿಮ್ಮ ಪ್ರಯತ್ನ ಚೆನ್ನಾಗೇ ಮಾಡ್ತಾ ಇದ್ದೀರಿ, ಫಸ್ಟ್ ಕ್ಲಾಸಾಗಿ ಮಾಡ್ತಾ ಇದ್ದೀರಿ. ಮಕ್ಕಳನ್ನು ಜವಾಬ್ದಾರಿ ತೊಗೊಂಡಿದ್ದೀರಿ. ದೈಹಿಕ ಶಿಕ್ಷಕರು ಅಲ್ಲ, ಈ ಬಸ್ಸಿಗೆಲ್ಲ ಪೆಟ್ರೋಲ್ ಡೀಸೆಲ್ ಹೆಂಗ್ ಮಾಡ್ತಾರೆ ಸರ್? ಫ್ರೀನಾ ಇದು? ನೀವು ಕರ್ಕೊಂಬರೋದು ಬಸ್ಸಲ್ಲಿ ಫ್ರೀನಾ? ಮಕ್ಕಳಿಗೆ ಫ್ರೀ ಸರ್. ಮತ್ತೆ ಅದಕ್ಕೆ ಡೀಸೆಲ್ ಫುಲ್ ಡೀಸೆಲ್ ಈಗ ಹಳೆ ವಿದ್ಯಾರ್ಥಿ ಸಂಘದವರು ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಅದರದ್ದು ವರ್ಷಕ್ಕೊಂದ್ಸರಿ ಅದನ್ನ ನಂಗೆ ಪೇಮೆಂಟ್ ಮಾಡ್ತಾರೆ ಸರ್. ಎಷ್ಟು ನಾನು ಖರ್ಚು ಮಾಡ್ತೇನೋ ಡೀಸೆಲ್ಗೆ ಅಷ್ಟನ್ನು ಅವ್ರು ಕೊಡ್ತಾರೆ. ವೆರಿ ಗುಡ್. ರಾಜಾರಾಮ್ ರೇ, ದೈಹಿಕ ಶಿಕ್ಷಕರು ಕೆಲವೊಮ್ಮೆ ಕೆಲವು ಶಾಲೆಗಳಲ್ಲಿ ಮಾಡಬಾರ್ದನ್ನು ಮಾಡಿದಾಗ ನಾನು ಇದನ್ನು ಹೇಳಿದ್ದೆ. ಭಾಳ ಕಡೆ ದೈಹಿಕ ಶಿಕ್ಷಕರು ಅದ್ಭುತವಾದ ಕೆಲಸಗಳನ್ನು ಮಾಡ್ತಿರ್ತಾರೆ. ಯಾರ ಒಬ್ಬರ ಇಬ್ಬರ ಮೇಲೆ ಮಾತಾಡಿ ಎಲ್ಲರ ಬಗ್ಗೆನೂ ಮಾತಾಡೋದು ಬೇಡ ಅಂತ. ಇವತ್ತು ನೀವು ನನ್ನ ಮಾತನ್ನು ನಿಜ ಮಾಡುವಂತೆ ಪ್ರತ್ಯಕ್ಷರಾಗಿ ಮುಂದೆ ಬಂದಿದ್ದೀರಿ. ನನಗದು ಭಾಳ ಖುಷಿ. ಎರಡನೇದು, ದೈಹಿಕ ಶಿಕ್ಷಕರಾದರೂ ಈ ಜವಾಬ್ದಾರಿ ತಗೊಂಡಿದ್ದೀರಿ. ಮಕ್ಕಳು ವಿಜ್ಞಾನ ಗಣಿತನೂ ಹೇಳ್ಕೊಡ್ತಿದ್ದೀರಂತೆ. ನಿಮ್ಮ ಪ್ರಯತ್ನ ಯಶಸ್ಸು ಆಗೇ ಆಗತ್ತೆ ಅನ್ನೋ ನಂಬಿಕೆಯೊಂದಿಗೆ ನಿಮಗೊಂದು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು. ನಿಮಗೂ ನಿಮ್ಮ ಸ್ಕೂಲ್ಗೂ ಒಳ್ಳೆಯದಾಗಲಿ. ಮತ್ತು ನಿಮಗೆ ಸಹಾಯ ಮಾಡ್ತಿರೋ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಚೆನ್ನಾಗಿ ದುಡ್ಡು ಸೇರಲಿ. ಯಾಕಂದರೆ ಒಂದು ದಿನ ಇನ್ನೊಂದು ಗಾಡಿ ಕೊಡೋದು, ಡ್ರೈವರೇ ತಗೋಬೋದು, ಏನೋ ಆಗ್ಬೋದೇನೋ. ಒಳ್ಳೆಯದು ಆಗಲಿ, ಸಂತೋಷ ಆಗಲಿ ಸರ್. ವೆರಿ ಗುಡ್. ರೇವಣ್ಣವರು ಈ ನಿಮ್ಮ ಕಾರ್ಯನ ಒಂದು ಸರಿ ಕಣ್ಣು ಬಿಟ್ಕೊಂಡು ನೋಡ್ತಾರೆ ಅಂತ ನಂಬಿಕೊಂಡಿದ್ದೀನಿ. ಕಷ್ಟ ಅವ್ರು ನೋಡೋದು, ಅವ್ರಿಗೆ ಬೇರೆ ಕೆಲಸ ಇರುತ್ತೆ, ಬ್ಯುಸಿ ಇರ್ತಾರೆ. ಆದರೂ ನೋಡೋಣ, ಏನಾರ ಪಿತ್ತಪ್ಪಿ ಆದರೆ ತೋರಿಸೋಣ ಒಂದು ಸರಿ. ಥ್ಯಾಂಕ್ ಯು, ನಮಸ್ಕಾರ.